ಚಿಕ್ಕ ವಯಸ್ಸಲ್ಲಿ ಎಡುವುದಾಗ ಕೈ ಹಿಡಿದು ನಡೆಸಿದ್ದಕ್ಕೆ ಎಂಥ ಭಗವಾನ. ಕೃಷ್ಣ, ಬೆಳಗ್ಗೆಯಲ್ಲೂ ಒಂದು ಸಣ್ಣದಾಗಿ ಸಂತೋಷದ ಬೆಳಕು ಕಾಣ್ತು. ಆ ಸಂತೋಷನ ಹಂಚ್ಕೊಳ್ಳೋಣ ಅಂತ ನಾನು ಬಂದೆ. ಆದ್ರೆ ಜೀವನದ ಪ್ರತಿ ಹಂತದಲ್ಲೂ ನನ್ನ ಸುಖ, ಸಂತೋಷ, ನೆಮ್ಮದಿನ ಕೊಳ್ಳಿ ಇಡುವಂತ ಇಂಥ ಮುಖ ನೋಡಿ ನನ್ನ ಮೈಯೆಲ್ಲ ಉರಿತಾ ಇದೆ. ರಾತ್ರಿ ಸುಸ್ತಾಗಿ ಬಂದಿದ್ದ, ಹಾಗೆ ಮಲಗ್ಬಿಟ್ಟಿದ್ದ ಅಷ್ಟೇ ಅಣ್ಣ. ರಾತ್ರಿ ಕುಡ್ದಿದ್ದು ಜಾಸ್ತಿ ಆಯ್ತು, ಮತ್ತೆ ನಾನು ಮಲಗಿದ್ದ ಅಂತ ಹೇಳು. ಏನೋ ಸಂತೋಷವಾದ ವಿಷಯ ಅಂತ ಹೇಳಿದೆಯಲ್ಲ, ಏನಣ್ಣ ಅದು? ವಿನಯ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಹೆಣ್ಣು ನೋಡೋ ಕೆಲಸ ಶುರು ಮಾಡಿ ಅಂತೇಳಿ ಪುರೋಹಿತರು ಬೆಳಗ್ಗೆ ಅಷ್ಟೇ ಫೋನ್ ಮಾಡಿದ್ರು. ಎಂತ ಒಳ್ಳೆ ಸುದ್ದಿ ಅಣ್ಣ. ಇದು ಬಾಯಿ ಸಿಹಿ ಮಾಡ್ತೀನಿ. ನನಗೆ ಬೇಕಾಗಿರೋದು ಸಿಹಿ ಅಲ್ಲ, ಮನಸ್ಸಿಗೆ ನೆಮ್ಮದಿ. ಅದನ್ನ ನೀವು ಕೊಡ್ತೇನೆ ಅಂತ ಕೇಳು. ದೇವರೆಷ್ಟು ಬುದ್ಧಿವಂತ ನೋಡು. ಕೈ ಅಳತೆ ದೂರದಲ್ಲಿ ಸಂತೋಷ ನೆಟ್ಟಿದ್ದಾನೆ. ಅದನ್ನು ಅನುಭವಿಸೋದಕ್ಕೆ ಮುಂಚೆ ಹೊಡೆದು ಚೂರು ಮಾಡಬೇಕು ಅಂತಲೇ ಕಲ್ಲಿನ ರೂಪದಲ್ಲಿ ಮಗನ್ನ ತಂದು ಮನೆ ಒಳಗಿಟ್ಟಿದ್ದಾನೆ. ಇಂಥವನಿಗೆ ಸಾವು ಬಯಸೋದಕ್ಕೂ ನನ್ಗೆ ಮನಸ್ಸು ಬರೋದಿಲ್ಲ. ಯಾಕೆಂದ್ರೆ ಸತ್ತು ಸ್ವರ್ಗದಲ್ಲಿರೋ ಅಲ್ಲಿ ಹೋಗಿ ಇವನು ಅವಳಿಗೂ ಕಾಟ ಕೊಡ್ತಾನೆ. ಎಲ್ಲಾ ಪ್ರೇಮಿಗಳು ತಮ್ಮ ಪ್ರೀತಿಸೋರ ಹತ್ರ ಒಡವೆ ಹಾಕ್ಸ್ಕೊಂತಾರೆ. ನೀನೇ ಕಣೆ ಫಸ್ಟ್ ನನ್ನ ಹತ್ರ ಒಡವೆ ತೆಗ್ಸ್ಕೊಂತ ಇರೋದು. ತಗೋ, ಇದನ್ನ ಮಾರ್ಬಿಟ್ಟು ಅಣ್ಣನ ಆಟೋಗೆ ಗ್ಲಾಸ್ ಹಾಕ್ಸು. ಓಲೆ ಮಾರಿ ಗ್ಲಾಸ್ ಹಾಕ್ಸೋದಂತದೇನಿದೆ? ಆಟೋ ಯಾರ್ದು? ಮಂಜುಂದು. ಮಂಜು ನನಗಣ್ಣನ ನಿನಗಣ್ಣನ? ನಿನಗೆ ಅಣ್ಣ. ಅಣ್ಣನ ಆಟೋ ಕೆಟ್ಟು ಹೋದ್ರೆ ನಿಂದೇನು ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸೋದು? ನಮ್ಮ ಅಣ್ಣನ ಆಟೋ ನಾನೇ ನೋಡ್ಕೋತೀನಿ. ಹೇಳ್ದಷ್ಟು ಮಾಡಿದ್ರೆ ನೆಮ್ಮದಿ. ಕಲ್ಯಾಣಿ 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 ಏನ್ ಕಲ್ಯಾಣಿ, ನನ್ನ ಮಾತಿಗೆ ಕೌಡೆ ಕಾಸಷ್ಟು ಬೆಲೆ ಇಲ್ವಾ? ನನ್ ವಿಚಾರ ನೀನ್ ಏನ್ ಹೇಳಿದ್ರು ಬೆಲೆ ಕೊಡ್ತೀನಿ. ಅದೇ ಅಣ್ಣನ್ ವಿಚಾರ ಯಾರ್ ಏನ್ ಹೇಳಿದ್ರು ಕೇಳಲ್ಲ. ಅದ್ ಸರಿ, ನಿಂಗ್ ನನ್ನ ಮೇಲೆ ಹುಚ್ಚು ಪ್ರೀತಿನೋ? ಹುಚ್ಚು ಪ್ರೀತಿ. ಇದೇ ಖುಷಿಗೆ ಸ್ವೀಟ್ ಇಲ್ವಾ? ಸ್ವೀಟು ಆರೋಗ್ಯಕ್ಕೆ ಹಾನಿಕಾರಕ. ಕಲ್ಯಾಣಿ ಕಲ್ಲಾಗೋದೆ. ಕುಡಿಯೋ. ಕುಡ್ದು ಮತ್ತಲ್ಲಿ ನಿಂಗೆ ಇಷ್ಟ ಬಂದಾಗ ಆಡೋದಲ್ಲ. ಮತ್ತಿಳಿದ ಮೇಲೆ ಅದಕ್ಕೆ ಕಾರಣ ಉತ್ತರನೂ ಹೇಳ್ಬೇಕು. ಕುಡಿಯೋ. ದರಿದ್ರ ಚಿತ ಬಿಡು ಅಂತ 1000 ಸಲ ಹೇಳಿದೀನಿ. ಎಲ್ಲಿ ಕೇಳ್ತೀಯಾ? ಇವತ್ತು ನಿಮ್ಮ ಅಪ್ಪನ ಮೇಲೆ ಕೈ ಎತ್ತಿದ್ಯಾ? ನಾಳೆ ಯಾರ ಖುಷಿಗೋಸ್ಕರ ಕುಡಿತೀಯೋ? ನನ್ ಖುಷಿಗೋಸ್ಕರ. ಎಲ್ಲೋ ಸಿಗದೆ ಇರೋದು, ಯಾರಿಗೂ ಖುಷಿ ಕೊಡದೆ ಇರೋದು ಹಿಂಗೆ ಕುಡ್ತಾ ಕೊಡುತ್ತಲ್ವಾ? ಅಮ್ಮ ಅಮ್ಮ ಕೊಡ್ತಾಳೆ ಯಶು. ಅದಕ್ಕೆ ಇವತ್ತು ಬದುಕಿದ್ರೆ ನಿನ್ನ ಕುಡಿಯೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ನಿಮ್ಗಳಿಗೆ ಅಮ್ಮ ಬದುಕಿಲ್ದೇ ಇರ್ಬೋದು, ಆದ್ರೆ ನನಗ್ ಬದುಕಿದ್ದಾಳೆ ಯಶು. ನನ್ನ ಲೋಕದಲ್ಲಿ ಅಲ್ಲಿಗೆ ಹೋಗ್ಬೇಕು. ಏ ಅಕ್ಕ, 30 ಬೇಕಾಗಿರೋದು 103 ಅಲ್ಲ. ನಾನು ಹಿಂಗ್ ಜೋಡ್ಸ್ಕೊಂಡು ಕುತ್ಕೊಂಡ್ರೆ ಯಾವಾಗ ಓದ್ಲಿ? ಓದ್ ಹೆಂಗ್ ಪಾಸ್ ಆಗ್ಲಿ ಎಕ್ಸಾಮ್ನ? ಎಕ್ಸಾಮ್ ಇದೆ ಅಂತ ಮೊದ್ಲೇ ಗೊತ್ತು ತಾನೆ? 1 ವರ್ಷದಿಂದ ಏನೇ ಮಾಡ್ತಿದ್ದೆ? ನಂಗೆ ಗೊತ್ತು ನೀನ್ ಹಿಂಗೆ ಅಂತೀಯ ಅಂತ. ಅದಕ್ಕೆ ಅಣ್ಣ ಹತ್ರ 2000 ರೂಪಾಯಿ ಕೇಳಿದ್ದು. 500 ರೂಪಾಯಿ ತರ್ತೀನಿ ಅಂತೇಳಿ ದೊಡ್ಡದಾಗಿ ಬೆಟ್ ಕಟ್ದೆ. ಇದಕ್ಕ ಇದ್ರಲ್ಲಿ ಹೆಂಗೆ ಓದ್ಲಿ? ಅಮ್ಮ ಬೇಗ ಬಾಮ್ಮ. ಬರ್ತಾ ಇದ್ದೀನಿ ಕಣೋ. ಯಾಕೋ ಅರ್ಜೆಂಟ್ ಮಾಡ್ತೀಯಾ? ನಡಿ. ಓ ಏನ್ರಮ್ಮ, ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ರಾ ಓದು ವಿದ್ಯೆ ಅಂತ? ನಮ್ಮ ಅಕ್ಕ 500 ರೂಪಾಯಿ ಬೆಟ್ ಕಟ್ಬಿಟ್ಟು ಮೂಸಂಬಿ ತಗೊಂಬಾರೆ ಅಂದ್ರೆ ನಿಂಬೆಹಣ್ಣು ತಂದವಳೆ. ಮೋಸಂಬಿ ನಿಂಬೆಹಣ್ಣು ಏನ್ ಮಾತಾಡ್ತಿದ್ರ ನೀವು? ಇಲ್ಲಿ ನೋಡಿ, ಬುಕ್ ತಗೋಬಾರೆ ಅಂದ್ರೆ ಬರೀ ಆಣೆಗಳು ತಂದಿದ್ದಾಳೆ. ಕಷ್ಟಪಟ್ಟು ಓದ್ಬೇಕಣಮ್ಮ, ಅದಕ್ಕೆ ನಿಮ್ಮ ಅಕ್ಕಂದು ಈ ಟ್ರಿಕ್ಕು. ನೀವು ಹಿಂಗೆ ಹೇಳ್ತೀರಾ? ನನ್ ಗೊತ್ತು, ನೀವೆಲ್ಲ ಒಂದೇ ಗ್ಯಾಂಗು. ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅಮ್ಮನ್ನ ಅಣ್ಣನ ಕೈಮ